ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಕಾಶಿಯಿಂದ ಗುರುಗಳು ಪ್ರಯಾಗಕ್ಕೆ ಬರ್ತಾರೆ. ಅಲ್ಲಿ ಕುಮಾರಿಲ ಭಟ್ಟರನ್ನು ಭೇಟಿಯಾಗಬೇಕು ಅಂತ ಬಂತಾರೆ. ಆದರೆ ಅವರು ತುಷಾಗ್ನಿಯಲ್ಲಿ ಇರೋದು ಗೊತ್ತಾಗುತ್ತೆ, ವ್ಯಥೆ ಆಗುತ್ತೆ ಅವ್ರಿಗೆ. ಆನಂತರ ಕುಮಾರರ ಮರಣವೂ ಆಗುತ್ತೆ. ಅವರ ಆದೇಶದ ಹಾಗೆ ಗುರುಗಳು ಮಾಹಿಷ್ಮತಿ ನಗರಕ್ಕೆ ಬರ್ತಾರೆ. ಅಲ್ಲಿ ವಿಶ್ವರೂಪರನ್ನು ಸಂದರ್ಶನ ಮಾಡಲಿಕ್ಕೆ ಅಂತ ಬರ್ತಾರೆ. ವಿಶ್ವರೂಪರು ಅಂದರೆ ಮಂಡನ ಮಿಶ್ರರು. ಆದರೆ ಆ ದಿನ ಅವರ ತಂದೆಯ ಕಾರ್ಯವಿರುತ್ತೆ. ಹಾಗಾಗಿ ಅವರನ್ನು ತಕ್ಷಣವೇ ಭೇಟಿಯಾಗಕ್ಕಾಗೋದಿಲ್ಲ. ಆಗ ಗುರುಗಳು ವಾದವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಕೇಳಿಕೊಂಡಾಗ ಹೊರಗಡೆಗೆ ಬರ್ತಾರೆ ಮಂಡನ ಮಿಶ್ರರು, ಅಂದರೆ ವಿಶ್ವರೂಪರು. ಅವರಿಗೆ ಯಾವುದೇ ಒಂದು ಕರ್ಮಗಳನ್ನು ಪರಿತ್ಯಾಗ ಮಾಡಿ ಶಿಖ ಯಜ್ಞೋಪವೀತಗಳನ್ನು ಕಳಚಿ ನಿಂತಿದ್ದಾನೆ ಈ ಸನ್ಯಾಸಿ, ಇವನು ನನಗೆ ಮಾನ್ಯನೇ ಅಲ್ಲ, ನನ್ನ ಆತಿಥ್ಯಕ್ಕೆ ಈತ ಅರ್ಹನಲ್ಲ ಅನ್ನೋ ಭಾವನೆ ಬರುತ್ತೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದುವರಿಸೋಣ. ಆ ವೇಳೆಗೆ ಅರ್ಘ್ಯಪಾದ್ಯಗಳ ಜೊತೆಗೆ ದೇವಿ ಉಭಯ ಭಾರತಿಯವರು ಹೊರಗೆ ಬರ್ತಾರೆ. ಶ್ರಾದ್ದಕ್ಕೆ ನಿಮಂತ್ರಿತರಾದಂತಹ ಬ್ರಾಹ್ಮಣರು ಕೂಡ ಹೊರಗೆ ಬರ್ತಾರೆ. ಎಲ್ಲರೂ ಶಂಕರರನ್ನು ನೋಡ್ತಾರೆ. ಅವರ ಶರೀರದ ಸುತ್ತಲೂ ಬೆಳಗ್ತಿದ್ದಂತಹ ಪ್ರಭಾವಲಯವನ್ನು ನೋಡಿ ಪುಲಕಿತರಾಗ್ತಾರೆ. ಮೂವರಿಗೂ ಅವರಲ್ಲಿ ಭಕ್ತಿ ಗೌರವಗಳು ಮೂಡುತ್ತೆ. ನಿಮಂತ್ರಿತರಾಗಿದ್ದಂತಹ ವಿಪ್ರರು ವಿಶ್ವರೂಪರನ್ನು ಸಂಬೋಧಿಸಿ ಹೇಳ್ತಾರೆ, ಮಿಶ್ರವೈರ್ಯರೇ, ಮಧ್ಯಾಹ್ನದ ಕಾಲದಲ್ಲಿ ತಾನಾಗೆ ಬಂದಿರೋ ಈ ಯತಿಶ್ರೇಷ್ಠರನ್ನು ಒಳಗೆ ಸ್ವಾಗತಿಸಿ ಅರ್ಘ್ಯಪಾದ್ಯಗಳನ್ನು ಕೊಟ್ಟು ಆಧರಿಸಿರಿ. ಈ ದಿನದ ಪೈತ್ಯಕದಲ್ಲಿ ಇವರಿಗೆ ವಿಷ್ಣು ಸ್ಥಾನವನ್ನು ಕುಳ್ಳಿರಿಸಿ ಸತ್ಕರಿಸಿರಿ ಅಂತ ಹೇಳ್ತಾರೆ. ಅವರ ಮಾತು ಭಾರತೀ ದೇವಿಯವರಿಗೂ ಇಷ್ಟ ಆಗುತ್ತೆ, ಒಪ್ಪಿಗೆ ಆಗತ್ತೆ. ಆಕೆನೂ ಅದನ್ನೇ ಹೇಳ್ತಾರೆ. ಶಂಕರರು ತಾವು ಅಲ್ಲಿಗೆ ಬಂದಿರೋ ಕಾರಣವನ್ನು ಸಂಕ್ಷೇಪವಾಗಿ ವಿವರಿಸ್ತಾರೆ. ಕುಮಾರಿಯರ ಭಟ್ಟರ ಅಪೇಕ್ಷೆಯ ಹಾಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ನಮಗೆ ಅನ್ನ ಭಿಕ್ಷೆಯ ಅಗತ್ಯ ಇಲ್ಲ, ವಾದ ಭಿಕ್ಷೆ ಬೇಕು ಅಂತ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಈ 17ರ ಹರಿಯದ ಯುವಕ ಸನ್ಯಾಸಿ, ಪಂಡಿತ ಮೂರ್ಧನ್ಯರಾದಂತಹ ವಾದಕೇಸರಿ, ತರ್ಕ ವಾಚಸ್ಪತಿ ಅಂತೆಲ್ಲ ಬಿರುದು ಪಡೆದಿರುವಂತಹ ವಿಶ್ವರೂಪರಲ್ಲಿ ವಾದ ಭಿಕ್ಷೆಯನ್ನು ಬೇಡ್ತಾ ಇದ್ದಾರಲ್ಲ ಅಂಥೇಳಿ ಆಶ್ಚರ್ಯ ಪಡ್ತಾರೆ. ಅಲ್ಲಿದ್ದವರು ವಸಿಷ್ಠ ವಾಮದೇವರುಗಳಂತಹ ವಿದ್ವಾಂಸರುಗಳು. ಅವ್ರಿಗೂ ಆಶ್ಚರ್ಯ ಆಗತ್ತೆ, ವಿಶ್ವರೂಪರಿಗೂ ಆಶ್ಚರ್ಯ ಆಗತ್ತೆ. ತನ್ನನ್ನು ವಾದಕ್ಕೆ ಕರೀತಾ ಇದ್ದಾನಲ್ಲ ಈ ಯುವಕ ಅನ್ಸುತ್ತೆ ಅವ್ರಿಗೆ. ನಸುನಗ್ತಾನೆ ಹೇಳ್ತಾರೆ, ಯತಿಗಳೇ, ಈ ದಿನ ತಮಗೆ ನಮ್ಮಲ್ಲಿನೇ ಅನ್ನಾದಿಗಳ ಭಿಕ್ಷೆ ಆಗಲಿ. ಇಲ್ಲಿ ವಾದ ಭಿಕ್ಷೆಗೆ ಸ್ವಲ್ಪನೂ ಕೊರತೆ ಇಲ್ಲ, ಅದು ನಾಳೆಯಿಂದಲೇ ನಡೀಲಿ ಅಂತ ಎಲ್ಲರನ್ನು ಒಳಗೆ ಬರಮಾಡ್ಕೊಳ್ತಾರೆ. ವಿಧಿವತ್ತಾಗಿ ಪಿತೃಕರ್ಮವನ್ನು ನೆರವೇರಿಸ್ತಾರೆ. ಶಂಕರರಿಗೂ ಅವರ ಶಿಷ್ಯರಿಗೂ ಸಹ ಪ್ರತ್ಯೇಕವಾದಂತಹ ಸತ್ಕಾರವನ್ನು ಮಾಡ್ತಾರೆ. ಮಾರನೇ ದಿನದಿಂದ ವಾಕ್ಯಾರ್ಥ ಸಭೆಯ ಆರಂಭ ಆಗೋ ಹಾಗೆ ನಿರ್ಧಾರ ಆಗತ್ತೆ. ಪ್ರಕಾಂಡ ಪಂಡಿತರು ಮತ್ತು ಮಾಹಿಷ್ಮತಿಯ ಗುರುಕುಲದ ಕುಲಪತಿಯೂ ಆದಂತಹ ವಿಶ್ವರೂಪರಿಗೆ ಮತ್ತು ಯುವ ಸನ್ಯಾಸಿಯಾದಂತಹ ಶಂಕರಾಚಾರ್ಯರಿಗೂ ಶಾಸ್ತ್ರಾರ್ಥ ವಿಚಾರದಲ್ಲಿ ವಾದ ಸಭೆ ಜರುಗುತ್ತೆ ಅನ್ನೋ ವಾರ್ತೆ ಆ ದಿನವೇನೆ ಮಾಹಿಷ್ಮತಿಯಲ್ಲಿ ಪ್ರಚಾರ ಆಗುತ್ತೆ. ಎಲ್ಲರಿಗೂ ಆಶ್ಚರ್ಯ, ಯಾರಪ್ಪ ಈ ತರುಣ, ಹುಲಿಯ ಬಾಯಿಗೆ ಕೈ ಹಾಕಿ ನಾಲಿಗೆಯನ್ನು ಹೊರಕೆಳೆಯುವಂತಹ ಸಾಹಸಿ ಅನ್ನೋ ಕುತೂಹಲ ಆಗುತ್ತೆ. ಶಂಕರರ ಧೈರ್ಯ ಸ್ಥೈರ್ಯಗಳನ್ನು ಕಂಡು ಎಲ್ಲರಲ್ಲೂ ವಿಸ್ಮಯ, ಮೆಚ್ಚುಗೆ ಮೂಡುತ್ತೆ. ವಾಕ್ಯಾರ್ಥ ಸಭೆಗೆ ವಿಶ್ವರೂಪರ ಭವ್ಯ ಪ್ರಾಸಾದದ ವಿಶಾಲವಾದ ಹಜಾರದಲ್ಲಿ ವ್ಯವಸ್ಥೆ ಮಾಡ್ತಾರೆ. 2 ಎತ್ತರವಾದ ಪೀಠಗಳನ್ನು ಇಟ್ಟಿರ್ತಾರೆ. ಅದು ಈ ಇಬ್ಬರು ಪಂಡಿತರಿಗಾಗಿ. ಅವರ ಅಕ್ಕಪಕ್ಕದಲ್ಲಿ ಅವರವರ ಶಿಷ್ಯರು ಮತ್ತು ಹಿಂಬಾಲಕರು ಕೂತ್ಕೊಳ್ಳೋಕೆ ರತ್ನಗಂಬಳಿಗಳನ್ನು ಹಾಸಿರ್ತಾರೆ. ಉಳಿದ ವಿಶಾಲವಾದ ಸ್ಥಳದಲ್ಲಿ ಈ ವಿದ್ವಾಂಸರ ಚರ್ಚೆಯನ್ನು ಆಲಿಸಕ್ಕೆ ಬಂದಂತಹ ಸಭಿಕರಿಗೆ ಕುಳಿತುಕೊಳ್ಳೋಕೆ ಏರ್ಪಾಟಾಗಿರುತ್ತೆ. ಅದು 100 ಜನ ಒಟ್ಟಿಗೆ ಕುಳಿತುಕೊಳ್ಳೋಕ್ಕೆ ಸಾಧ್ಯವಾಗುವಷ್ಟು ವಿಶಾಲವಾದ ಸಭಾಂಗಣವಾಗಿರುತ್ತೆ. ಮೇಲೆ ಉಪ್ಪರಿಗೆಯ ಒಳ ಕೈಸಾಲೆಗಳಲ್ಲಿ ಮಹಿಳೆಯರು ಕೂಡ ಕೂತು ಚರ್ಚೆಯನ್ನು ಆಲಿಸಕ್ಕೆ ಅನುಕೂಲ ಮಾಡಿರ್ತಾರೆ. ವಿಶ್ವರೂಪರ ಗೃಹದಲ್ಲಿ ಆಗಾಗ ಈ ಥರದ ವಾಕ್ಯಾರ್ಥ ಸಭೆಗಳು ಆಗ್ತಾ ಇರುತ್ತವೆ. ವಿಶ್ವರೂಪರೇನೆ ವಿದ್ವಾಂಸರನ್ನ ಕರೆಸಿ ಚರ್ಚೆ ನಡೆಸ್ತಾ ಇರ್ತಾರೆ. ಜೈನ ಬೌದ್ಧ ವಿದ್ವಾಂಸರು ಎಷ್ಟೋ ಜನ ಬಂದು ವಿಶ್ವರೂಪರಲ್ಲಿ ವಾದ ಮಾಡಿ ಪರಾಜಿತರಾಗಿ ಹೋಗಿದ್ದು ಆಗಿರುತ್ತೆ. ಆದರೆ ಈಗ ನಡೆಯುವಂತಹ ಈ ಸಭೆ ತುಂಬ ವೈಶಿಷ್ಟ್ಯಪೂರ್ಣವಾಗಿದ್ದು ಕರ್ಮ ಮೀಮಾಂಸೆ ಮತ್ತು ಜ್ಞಾನ ಮೀಮಾಂಸೆಗಳ ಶ್ರೇಷ್ಠತೆಯನ್ನು ನಿರ್ಧರಿಸುವಂತಹ ಸಭೆ ಇದಾಗಿರುತ್ತೆ. ಮಾರನೇ ದಿನ ಪ್ರಾತಃ ಕಾಲದಲ್ಲಿ ಶಂಕರಾಚಾರ್ಯರು ಅವರ ಶಿಷ್ಯರು
ನರ್ಮದಾ ನದಿಯಲ್ಲಿ ಸ್ನಾನ ಅನುಷ್ಠಾನಗಳನ್ನು ಮುಗಿಸ್ಕೊಳ್ತಾರೆ. ಶಿಷ್ಯರಲ್ಲಿ ಯತಿಗಳಾದಂತಹ ಸನಂತನ, ಸದಾಶಿವ, ಪರಮೇಶ್ವರರನ್ನ, ವಾರಣಾಸಿಯ ಇಬ್ಬರು ಬ್ರಹ್ಮಚಾರಿಗಳನ್ನು ಕರ್ಕೊಂಡು ಶಂಕರರು ವಿಶ್ವರೂಪರ ಮನೆ ಕಡೆ ಹೊರಡ್ತಾರೆ. ಮಾಹಿಷ್ಮತಿ ನಗರದ ದಾರಿಯಲ್ಲಿ ಶಂಕರಾಚಾರ್ಯರನ್ನ ಕಂಡವರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಇಷ್ಟು ಚಿಕ್ಕ ತರುಣ ಹಾವಿನ ಹುತ್ತಕ್ಕೆ ಕೈ ಹಾಕಿ ಸರ್ಪರಾಜನನ್ನು ಹೊರಕ್ಕಿಳಿಯುವಂತಹ ಸಾಹಸಕ್ಕೆ ಇಳಿಸಿದ್ದಾನಲ್ಲ ಅಂತ ವಿಸ್ಮಯ ಆಗ್ತಾ ಇರುತ್ತೆ. ಸಿಂಹರಾಜನ ಹಾಗೆ ಧೀರ ಗಂಭೀರವಾದ ಹೆಜ್ಜೆಗಳನ್ನ ಇಡ್ತಾ ಬರ್ತಿದ್ದ ಶಂಕರರನ್ನ ಒಮ್ಮೆ, ಇನ್ನೊಮ್ಮೆ, ಮತ್ತೊಮ್ಮೆ ನೋಡೋಣ ಅಂತ ಜನ ಅವ್ರ ಕಡೆ ತಿರುಗಿ ನೋಡ್ತಾ ಇರ್ತಾರೆ. ಅಕಸ್ಮಾತ್ ಅವರ ದೃಷ್ಟಿ ತಮ್ಮ ಕಡೆ ತಿರುಗಿದ್ರೆ ರಸ್ತೆಯಲ್ಲೇನೆ ತಲೆಬಾಗಿ ನಮಸ್ಕರಿಸ್ತಾ ಇರ್ತಾರೆ. ಸ್ವಲ್ಪ ದೂರ ಅವರು ಹಿಂದೆನೆ ನಡೆದು ಬರ್ತಾ ಇರ್ತಾರೆ. ಈತನಲ್ಲಿ ಏನೋ ಶಕ್ತಿ ಇದೆ, ಇವರನ್ನ ನೋಡ್ತಾ ಇದ್ದ ಹಾಗೆ ನಮ್ಮಲ್ಲಿ ಕೂಡ ಗೌರವ ಆಧಾರಗಳು ಮೂಡ್ತಾ ಇವೆ, ಪದೇ ಪದೇ ನೋಡೋಣ, ನಮಸ್ಕಾರ ಮಾಡೋಣ ಅನಿಸುತ್ತೆ ಅಂತ ಆಶ್ಚರ್ಯ ಮತ್ತು ಆನಂದದಿಂದ ಜನ ಆಚಾರ್ಯರನ್ನ ಕಂಡು ಅಂದ್ಕೊಳ್ತಾ ಇರ್ತಾರೆ. ಆಚಾರ್ಯರು ವಿಶ್ವರೂಪರ ಮಹಾಸೌಧದ ಕಡೆ ಆಗಮಿಸ್ತಾರೆ. ಮಹಾದ್ವಾರವನ್ನು ಪ್ರವೇಶ ಮಾಡ್ತಾರೆ. 10 ಜನ ಪಂಡಿತರು ಬಂದು ಅವರನ್ನ ಗೌರವದಿಂದ ಸ್ವಾಗತಿಸ್ತಾರೆ. ವಿಶ್ವರೂಪರ ಶಿಷ್ಯರು ಅವರಿಗೆ ಅರ್ಘ್ಯಪಾದ್ಯಗಳನ್ನು ಕೊಡ್ತಾರೆ. ಉನ್ನತವಾದಂತಹ ವ್ಯಾಘ್ರಾಜಿನ ಹಾಸಿದ್ದ ಆಸನದಲ್ಲಿ ಕೂತ್ಕೊಳ್ಳೋ ಹಾಗೆ ಕೇಳ್ಕೊತಾರೆ. ಪಂಡಿತ ಮೂರ್ಧನ್ಯರಾದಂತಹ ವಿಶ್ವರೂಪರು ಆಚಾರ್ಯರನ್ನು ಸ್ವಾಗತಿಸ್ತಾರೆ. ಯತಿವರ್ಯರೇ, ಇಂದಿನಿಂದ ಈ ವಾಕ್ಯಾರ್ಥ ಸಭೆ ಸಮಾಪ್ತ ಆಗೋವರೆಗೂ ತಮಗೂ ಮತ್ತು ತಮ್ಮ ಶಿಷ್ಯವೃಂದಕ್ಕೂ ನಮ್ಮಲ್ಲೇನೆ ಭಿಕ್ಷೆ ಆಗಬೇಕು ಮತ್ತು ಭೋಜನಾದಿಗಳ ವ್ಯವಸ್ಥೆನೂ ಆಗುತ್ತೆ, ಇದನ್ನು ತಾವು ಒಪ್ಕೋಬೇಕು ಅಂತ ಕೇಳ್ಕೊಳ್ತಾರೆ. ಆಚಾರ್ಯರು ತಮ್ಮ ಇಷ್ಟದಂತೆ ಆಗಲಿ ಪಂಡಿತರೇ ಅಂತ ಒಪ್ಪಿಗೆಯನ್ನು ಕೊಡ್ತಾರೆ. ವಿಶ್ವರೂಪರು ತಮ್ಮ ಉನ್ನತವಾದ ಆಸನದಲ್ಲಿ ಮಂಡಿಸ್ತಾರೆ. ವಾಕ್ಯಾರ್ಥ ಸಭೆಯ ಆರಂಭ ಆಗಿದ್ದನ್ನು ಸೂಚಿಸಕ್ಕೆ ಅಂತ ಶಂಖಧ್ವನಿ ಮೊಳಗತ್ತೆ. ಸಭೆಯ ಆರಂಭದಲ್ಲಿ ಒಬ್ಬರು ವಿದ್ವಾಂಸರು ಎದ್ದು ನಿಂತ್ಕೊಳ್ತಾರೆ. ಈ ಶಾಸ್ತ್ರಾರ್ಥ ಸಭೆಯ ವಾದ ವಿವಾದಗಳನ್ನು ತೂಗಿ ನೋಡೋಕ್ಕೆ, ಅಂತಿಮ ನಿರ್ಣಯವನ್ನ ನಿರ್ಧರಿಸಕ್ಕೆ ಒಬ್ಬರು ಸಭಾಧ್ಯಕ್ಷರು ಇರಬೇಕಲ್ವೇ ಅಂತ ಹೇಳ್ತಾರೆ. ಇಬ್ಬರು ವಾದಿಗಳನ್ನು ಹೌದು ಅಂತ ಒಪ್ಕೊಂತಾರೆ. ಮತ್ತೊಬ್ಬ ವಿದ್ವಾಂಸರು ಎದ್ದು ನಿಂತ್ಕೊಂತಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಕ್ಕೆ ದೇವಿ ಉಭಯ ಭಾರತೀಯವರೇನೆ ಸಮರ್ಥರು. ಅವರು ಪೂರ್ವೋತ್ತರ ಮೀಮಾಂಸಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವಂತಹ ಕರ್ಮಕಾಂಡ, ಜ್ಞಾನಕಾಂಡ ಎರಡರಲ್ಲೂ ಪರಿಣಿತರಾಗಿರುವಂತಹ ವಿದುಷಿ ಆಕೆನೇ ಅಧ್ಯಕ್ಷರಾದರೆ ಸರ್ವ ಸಮರ್ಪಕವಾಗಿರುತ್ತೆ ಅಂಥೇಳಿ ಹೇಳ್ತಾರೆ. ಶಂಕರರಿಗೂ ವಿಶ್ವರೂಪರಿಗೂ ಅದು ಒಪ್ಪಿಗೆ ಆಗತ್ತೆ. ಉಳಿದ ವಿದ್ವನ್ ಮಂಡಳಿ ಕೂಡ ಅದಕ್ಕೆ ಸಮ್ಮತಿ ಸೂಚಿಸುತ್ತೆ. ದೇವಿ ಉಭಯ ಭಾರತೀಯನ ಪ್ರಾರ್ಥಿಸ್ಕೊಂಡು ಈ ಕಾರ್ಯವನ್ನ ಆಕೆಗೆ ಒಪ್ಪಿಸ್ತಾರೆ. ಆಕೆ ಇಬ್ಬರು ವಾದಿಗಳ ಅಭಿಪ್ರಾಯವನ್ನ ಕೇಳಿ ಅವರು ಸಮ್ಮತಿಸಿದ ನಂತರ ಸಭಾಧ್ಯಕ್ಷರ ಸ್ಥಾನದಲ್ಲಿ ಮಂಡಿಸ್ತಾರೆ. ಶಂಕರರು ವಾದದ ಆರಂಭದಲ್ಲಿ ತಮ್ಮ ಪ್ರತಿಜ್ಞೆಯನ್ನ ಸಭಾಧ್ಯಕ್ಷರ ಮತ್ತು ವಿದ್ವನ್ ಮಂಡಳಿಯ ಮುಂದೆ ಮಂಡಿಸ್ತಾರೆ. ಈ ಪ್ರಪಂಚ ಅನ್ನೋದು ಸಜ್ಜಿತ ಆನಂದ ರೂಪವಾಗಿ ಯಥಾರ್ಥ ವಸ್ತುವಾಗಿರೋದು ಬ್ರಹ್ಮ ಒಂದೇ ಆಗಿದೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇರೋ ಹಾಗೆ ಕಾಣೋ ಹಾಗೆ ಬ್ರಹ್ಮ ವಸ್ತುವಿನಲ್ಲಿ ನಾಮರೂಪಗಳುಳ್ಳಂತಹ ಈ ಜಗತ್ತು ಕಾಣುತ್ತೆ. ಈ ಬ್ರಹ್ಮದ ಜ್ಞಾನ ಆಗ್ತಾ ಇದ್ದ ಹಾಗೇನೆ ಈ ಜಗತ್ತು ಇಲ್ಲವಾಗತ್ತೆ, ನಾಮರೂಪಗಳು ಕೂಡ ನಾಶವಾಗತ್ತೆ. ಜೀವ ಅನ್ಸ್ಕೊಂಡವನು ಬಾಹ್ಯ ವಸ್ತುಗಳಿಂದ ಮುಕ್ತನಾಗಿ ತನ್ನ ವಿಶುದ್ಧವಾದ ಬ್ರಹ್ಮರೂಪದಲ್ಲೇನೆ ಪ್ರತಿಷ್ಠಿತನಾಗ್ತಾನೆ, ಜನನ ಮರಣಗಳಿಂದ ಮುಕ್ತನಾಗ್ತಾನೆ. ಇದು ನಮ್ಮ ಸಿದ್ಧಾಂತ. ಇದಕ್ಕೆ ಶ್ರುತಿ ಮಸ್ತಕವಾದಂತಹ ಉಪನಿಷತ್ತುಗಳನ್ನೇ ಪ್ರಮಾಣವಾಗಿದೆ. ಒಂದು ವೇಳೆ ಈ ಶಾಸ್ತ್ರಾರ್ಥದಲ್ಲಿ ನನ್ನ ಸಿದ್ಧಾಂತ ಅಸಿಂಧು ಅಂತ ನಿರ್ಣಯ ಆದರೆ, ನಾನು ಪರಾಜಿತನಾದರೆ ಈ ಸನ್ಯಾಸ ಲಾಂಛನವಾದಂತಹ ಕಾಷಾಯ ಅಂಬರಗಳನ್ನು, ದಂಡ ಕಮಂಡಲಗಳನ್ನು ವಿಸರ್ಜಿಸ್ತೀನಿ, ಗೃಹಸ್ಥ ಲಕ್ಷಣವಾದ ಶ್ವೇತ ವಸ್ತ್ರಗಳನ್ನು ಧರಿಸ್ತೀನಿ. ಈ ವಾದದಲ್ಲಿ ಜಯ ಅಪಜಯಗಳನ್ನು ದೇವಿ ಉಭಯ ಭಾರತೀಯರು ನಿರ್ಧರಿಸಲಿ ಅಂತ ಆಚಾರ್ಯರು ಘೋಷಣೆ ಮಾಡ್ತಾರೆ. ಈಗ ವಿದ್ವನ್ ಮಂಡಳಿಯ ದೃಷ್ಟಿ ವಿಶ್ವರೂಪರ ಕಡೆಗೆ ಹರಿಯುತ್ತೆ. ಅವರು ಎದ್ದು ನಿಂತ್ಕೊಳ್ತಾರೆ. ಸಭಾಸದರ ಕಡೆಗೆ ದೃಷ್ಟಿ ಬೀರ್ತಾರೆ. ತಮ್ಮ ಪ್ರತಿಜ್ಞೆಯನ್ನು ಪ್ರಾರಂಭ ಮಾಡ್ತಾರೆ. ವೇದಾಂತ ನಮಗೆ ಪ್ರಮಾಣವಾದದ್ದಲ್ಲ. ಅವು ಚೈತನ್ಯ ಸ್ವರೂಪವಾದ ಬ್ರಹ್ಮನನ್ನು ಪ್ರತಿಪಾದನೆ ಮಾಡೋದ್ರಿಂದ ಸಿದ್ಧ ವಸ್ತುವಿನ ವರ್ಣನೆಯನ್ನ ಮಾಡುತ್ತವೆ. ವಿಧಿಯ ವರ್ಣನೆ ಮಾಡೋದೇನೆ ವೇದಗಳ ತಾತ್ಪರ್ಯ. ಶಬ್ದಗಳು ಶಕ್ತಿಯ ಕಾರ್ಯವನ್ನು ಮಾತ್ರ ಪ್ರಕಟಿಸೋದ್ರಲ್ಲಿದೆ. ಕರ್ಮದಿಂದಲೇ ಮುಕ್ತಿ. ಆಯುಷ್ಯ ಪೂರ್ಣ ಪರ್ಯಂತವೂ ಕೂಡ ಕರ್ಮಕ್ರಿಯೆಗಳನ್ನು ಮಾಡ್ತಾ ಇರಬೇಕು. ಆನಂತರವೇನೆ ಮುಕ್ತಿ ಪ್ರಾಪ್ತಿ ಆಗುತ್ತೆ.
ಇದು ನನ್ನ ಸಿದ್ಧಾಂತ. ಇದನ್ನು ನಾನು ವಾದದಲ್ಲಿ ಸ್ಥಾಪಿಸಲಾರದೆ ಹೋದರೆ ನಾನು ಗೃಹಸ್ಥಾಶ್ರಮವನ್ನು ತ್ಯಾಗ ಮಾಡ್ತೀನಿ, ಸನ್ಯಾಸವನ್ನು ಅಂಗೀಕರಿಸ್ತೀನಿ. ನಮ್ಮ ಜಯಾಪಜಯಗಳ ನಿರ್ಣಯವನ್ನು ಹೇಳಕ್ಕೆ ಸಮರ್ಥಳಾಗಿರುವಂತಹ ಪಕ್ಷದಲ್ಲಿ ನನ್ನ ಭಾರ್ಯೆ ಸಭಾಧ್ಯಕ್ಷ ಆಗಿರೋಕ್ಕೆ ನಾನು ಒಪ್ತೀನಿ, ಆಕೆಯ ನಿರ್ಧಾರವನ್ನು ನಾನು ಅಂಗೀಕರಿಸ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಪಂಡಿತ ಮಂಡಲಿ ಇಬ್ಬರು ವಿದ್ವಾಂಸರ ಪ್ರತಿಜ್ಞೆಗಳನ್ನು ಕೇಳತ್ತೆ, ಉಘೆ ಉಘೆ ಅನ್ನತ್ತೆ. ಇಬ್ಬರು ವಾದಿಗಳಿಗೂ ದೇವಿ ಉಭಯಭಾರತಿಯವರ ನಿಷ್ಪಕ್ಷಪಾತ ನಿರ್ಣಯದಲ್ಲಿ ಶ್ರದ್ಧೆ ಇರುತ್ತೆ, ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ. ಪಂಡಿತ ಮಂಡಲಿಗೂ ಕೂಡ ಆಕೆಯ ನಿರ್ಣಯದಲ್ಲಿ ನಂಬಿಕೆ ಇರುತ್ತೆ. ವಾದ ಪ್ರಾರಂಭ ಆಗತ್ತೆ. ಉಭಯ ಭಾರತಿ ಇಬ್ಬರ ಕೊರಳಿಗೂ ಪುಷ್ಪಮಾಲೆಗಳನ್ನು ಹಾಕಿಸ್ತಾರೆ. ಈ ವಾದ ಚರ್ಚೆಗಳು ಕೇವಲ ಪಾಂಡಿತ್ಯದ ಅಥವಾ ಬುದ್ಧಿಕುಶಲತೆಯ ಅಥವಾ ಮಾತಿನ ಚಮತ್ಕಾರದ ತರ್ಕ ಯುಕ್ತಿಯ ಪ್ರದರ್ಶನ ಆಗಿರೋದಿಲ್ಲ, ಅಥವಾ ಎದುರಾಳಿಯ ಬಗ್ಗೆ ಇರಬಹುದಾದಂತಹ ಯಾವ ವಿಧವಾದಂತಹ ದ್ವೇಷಾಸೂಯಗಳ ಪ್ರದರ್ಶನವೂ ಕೂಡ ಆಗಿರೋದಿಲ್ಲ. ವೇದಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ತತ್ವ ಯಾವುದು, ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಅನುಸರಿಸಬೇಕಾದ ಮಾರ್ಗ ಯಾವುದು, ಕರ್ಮ ಮಾರ್ಗವೋ ಅಥವಾ ಜ್ಞಾನ ಮಾರ್ಗವೋ ಯಾವುದು ಸರಿ ಅನ್ನೋ ಒಂದು ಪ್ರಾಮಾಣಿಕವಾದ ಚಿಂತನ ಮಂಥನವಾಗಿರುತ್ತೆ ಈ ಶಾಸ್ತ್ರಾರ್ಥವಾದಂತಹ ಸಭೆ. ಬೆಳಗಿನ ಸ್ನಾನ, ಜಪ, ಅನುಷ್ಠಾನ ಎಲ್ಲವೂ ಮುಗಿಸ್ಕೊಂಡ ನಂತರ ಶಂಕರರು ವಾದ ಸಭೆಗೆ ಬರ್ತಾ ಇರ್ತಾರೆ. ವಿಶ್ವರೂಪರು ಕೂಡ ತಮ್ಮ ಸ್ನಾನ ಆಹ್ನಿಕಗಳನ್ನು, ಅಗ್ನಿಹೋತ್ರ ಕರ್ಮಗಳನ್ನು ಮುಗಿಸಿ ಸಿದ್ಧರಾಗ್ತಾ ಇರ್ತಾರೆ. ಹಿಂದಿನ ದಿನದ ವಾದ ನಿಂತಿದ್ದ ಘಟ್ಟದಿಂದ ಮುಂದಕ್ಕೆ ಚರ್ಚೆ ಪ್ರಾರಂಭ ಆಗ್ತಾ ಇರುತ್ತೆ. ವಾದಿಗಳಿಬ್ಬರು ಯಾವ ಗ್ರಂಥಗಳನ್ನು ನೋಡದೆ ವಿಪುಲವಾದ ಆಧಾರಗಳನ್ನು ತಮ್ಮ ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೊಡ್ತಾ ಇರ್ತಾರೆ. ಮಧ್ಯಾಹ್ನದ ವೇಳೆಯಲ್ಲಿ ಭೋಜನ ಇತ್ಯಾದಿಗಳಿಗೆ ಸ್ವಲ್ಪ ವಿರಾಮ ಕೊಡ್ತಾ ಇರ್ತಾರೆ. ಮತ್ತೆ ಚರ್ಚೆ ಸಂಧ್ಯಾಕಾಲದವರೆಗೂ ಮುಂದುವರಿತಾ ಇರುತ್ತೆ. ಈ ವಾದ ಸಭೆಯು ಆರಂಭ ಆದಾಗಿಂದ ಉಭಯ ಭಾರತಿಯವರಿಗೆ ಬಿಡುವೆ ಇರ್ತಿರೋದಿಲ್ಲ. ಆಕೆ ಗೃಹ ಕಾರ್ಯಗಳ ಮೇಲ್ವಿಚಾರಣೆಯನ್ನು ಕೂಡ ನೋಡ್ಕೋಬೇಕಾಗಿರುತ್ತೆ. ಮನೆಯಲ್ಲಿದ್ದ ದಾಸದಾಸಿಯರಿಗೆ ಅವರವರ ಕೆಲಸಗಳಲ್ಲಿ ಸೂಕ್ತ ನಿರ್ದೇಶನ ಕೊಡಬೇಕಾಗಿರುತ್ತೆ. 100 ಜನ ವಿದ್ಯಾರ್ಥಿಗಳು, ಅತಿಥಿ ಅಭ್ಯಾಗತರು ಮೊದಲಾದವರ ಭೋಜನಾದಿಗಳಿಗೆ ಆಕೆ ಗಮನ ಕೊಡಬೇಕಾಗಿರುತ್ತೆ. ಇವೆಲ್ಲವನ್ನು ಆಕೆ ನಿರ್ವಹಿಸಿ ಸಭಾಕಾಲಕ್ಕೆ ಸರಿಯಾಗಿ ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ಗಾಂಭೀರ್ಯದಿಂದ ಅಲಂಕರಿಸ್ತಿರ್ತಾರೆ. ಪ್ರತಿದಿನವೂ ಕೂಡ ಈ ದಿಗ್ಗಜಗಳ ವಾದ ವಿವಾದಗಳನ್ನು ಕೂಲಂಕುಷವಾಗಿ ವಿಮರ್ಶಿಸಿ ಸಾಯಂಕಾಲದ ಸಭಾ ಮುಕ್ತಾಯ ಸಮಯದಲ್ಲಿ ಆಕೆ ಅಂದಿನ ಚರ್ಚೆಯ ಸಾರಾಂಶವನ್ನು ಸಭಿಕರ ಮುಂದೆ ಮಂಡಿಸ್ತಾ ಇರ್ತಾರೆ. ಯಾರ ವಾದ ಶ್ರುತಿಗೆ ಅನುಗುಣವಾಗಿದೆ ಅನ್ನೋದನ್ನ ನಿಷ್ಕೃಷ್ಟವಾಗಿಯೇ ಹೇಳ್ತಾ ಇರ್ತಾರೆ. ವಾದಿಗಳಿಬ್ರು ಸಮಚಿತ್ತರಾಗಿರ್ತಾರೆ. ಉದ್ರೇಕಕ್ಕಾಗಲಿ ಕೋಪತಾಪಕ್ಕಾಗಲಿ ವಶ ಆಗ್ತಾ ಇರೋದಿಲ್ಲ. ಎದುರಾಳಿಯನ್ನ ವ್ಯಕ್ತಿಗತವಾದ ಟೀಕೆನೂ ಮಾಡ್ತಾ ಇರೋದಿಲ್ಲ. ವಾದದ ಮಧ್ಯೆ ಬಾಯಿ ಕೂಡ ಹಾಕ್ತಾ ಇರೋದಿಲ್ಲ. ತಮ್ಮ ತಮ್ಮ ವಾದಗಳನ್ನು ಮಂಡಿಸುವಾಗ, ಎದುರಾಳಿಯ ವಾದವನ್ನು ಖಂಡಿಸುವಾಗ ಶಾಸ್ತ್ರದ ಮರ್ಯಾದೆಯನ್ನು ಕೂಡ ಮೀರ್ತಾ ಇರೋದಿಲ್ಲ. ಸಾವಧಾನವಾಗಿ ಒಬ್ಬೊಬ್ಬರು ವಾದ ಮಾಡ್ತಾ ತಮ್ಮ ತಮ್ಮ ನಿಲುವನ್ನು ಸಮರ್ಥನೆ ಮಾಡ್ಕೊಳ್ತಾ ಇರ್ತಾರೆ. ಶಾಸ್ತ್ರಾರ್ಥದಲ್ಲಿ ಪಂಡಿತ ಮಂಡಲಿ ಶಂಕರರ ಕಡೆಗೆ ಒಲವನ್ನು ತೋರೋದು ಗೊತ್ತಾಗ್ತಾ ಇರುತ್ತೆ. ವಿಶ್ವರೂಪರ ವಾದಕ್ಕೆ ಶಂಕರರು ಕೊಡ್ತಿದ್ದಂತಹ ಸಮಂಜಸವಾದಂತಹ ಪ್ರತ್ಯುತ್ತರಗಳು ಪಂಡಿತರನ್ನಷ್ಟೇ ಅಲ್ಲದೆ ಸ್ವಯಂ ವಿಶ್ವರೂಪರನ್ನೇ ವಿಸ್ಮಯಗೊಳಿಸ್ತಾ ಇರುತ್ತೆ. ಕರ್ಮಫಲದ ಭೋಗ, ಪುನಃ ಕರ್ಮ, ಅದರ ಫಲ, ಆ ಫಲಭೋಗ, ಹೀಗೆ ಎಡಬಿಡದೆ ಅನವರತ ಪರಿಭ್ರಮಣ ಮಾಡ್ತಾ ಇರುವಂತಹ ಈ ಕರ್ಮಚಕ್ರದಿಂದ ಬಿಡುಗಡೆ ಅನ್ನೋದು ಹೇಗೆ, ಅದು ಜ್ಞಾನದಿಂದ ಇರಬಹುದಾ ಅನ್ನೋ ಒಂದು ವಿಚಾರ ಸಭಿಕರಲ್ಲಿ ಮೂಡಕ್ಕೆ ಪ್ರಾರಂಭ ಆಗುತ್ತೆ. ಹಲವಾರು ದಿನಗಳ ಕಾಲ ವಾದ ಸಭೆ ಜರುಗಿರುತ್ತೆ. ಶಂಕರರು ವೇದಾಂತ ಪ್ರತಿಪಾದ್ಯವಾಗಿದ್ದಂತಹ ಅದ್ವೈತವಾದಿಗಳಾಗಿರ್ತಾರೆ. ವಿಶ್ವರೂಪರು ಮೀಮಾಂಸಕರಾಗಿರೋದ್ರಿಂದ ದ್ವೈತವಾದಿಗಳಾಗಿರ್ತಾರೆ. ವಿಶ್ವರೂಪರ ದೃಷ್ಟಿಯಿಂದ ಕರ್ಮವಿಧಿಯನ್ನು ಬೋಧಿಸೋದು ಮತ್ತು ವೇದದ ಪೂರ್ವ ಭಾಗಕ್ಕೆ ಹೆಚ್ಚು ಪ್ರಾಮುಖ್ಯ ಇರುತ್ತೆ. ಉಪನಿಷತ್ತುಗಳು ಅವರ ಮತದ ಹಾಗೆಯೇ ದ್ವೈತದ ಪರವಾಗಿರುತ್ತೆ. ಶಂಕರ ಭಗವತ್ಪಾದರ ದೃಷ್ಟಿಯಲ್ಲಿ ಇಡೀ ವೇದರಾಶಿಯೇ ಅದ್ವೈತ ಪರ. ದಿನೇ ದಿನೇ ಸ್ವಾರಸ್ಯಕರವಾಗಿ ಜರುಗುತ್ತಿದ್ದ ಈ ಸಭೆ ಪಂಡಿತ ಮಂಡಲಿಗೆ ತುಂಬ ರಂಜಕವೂ ಬೋಧಕವೂ ಆಗಿರುತ್ತೆ. ಸಭಾಧ್ಯಕ್ಷನೇ ಕೂಡ ಪ್ರತಿದಿನವೂ ಮುಕ್ತಾಯದ ಕಾಲದಲ್ಲಿ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಸಂಗ್ರಹವಾಗಿ ನಿರೂಪಿಸ್ತಾ ಇರ್ತಾರೆ. ಒಂದು ದಿನ ಈ ವಾದ
ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಬರುವಂತಹ ಉದ್ದಾಲಕ ಮಹರ್ಷಿ ಮತ್ತು ಶ್ವೇತಕೇತುವಿನ ಪ್ರಸಂಗದ ತತ್ವಮಸಿ ಅನ್ನೋ ಒಂದು ಮಹಾವಾಕ್ಯದ ಮೇಲೆ ಪ್ರಾರಂಭ ಆಗತ್ತೆ. ಶಂಕರಾಚಾರ್ಯರ ಅಭಿಪ್ರಾಯದ ಹಾಗೆ ತತ್ವಮಸಿ ಅನ್ನೋ ಮಹಾವಾಕ್ಯ ಆತ್ಮ ಮತ್ತು ಬ್ರಹ್ಮದ ಐಕ್ಯವನ್ನ ಸೂಚಿಸುತ್ತೆ. ಅಂದ್ರೆ ಜೀವ ಮತ್ತು ಬ್ರಹ್ಮ ಒಂದೇನೆ, ಬೇರೆ ಬೇರೆ ಅಲ್ಲ ಅನ್ನೋ ಒಂದು ಅದ್ವೈತವನ್ನ ಅದು ಪ್ರತಿಪಾದಿಸುತ್ತೆ. ವಿಶ್ವರೂಪರ ದೃಷ್ಟಿಯಲ್ಲಿ ತತ್ವಮಸಿ ವಾಕ್ಯ ಅನ್ನೋದು ಜೀವ ಮತ್ತು ಬ್ರಹ್ಮರ ಅಭಿನ್ನತೆಯನ್ನು ಸೂಚಿಸುವುದಿಲ್ಲ ಅನ್ನೋದಾಗಿರುತ್ತೆ. ಅವರು ತಮ್ಮ ವಾದವನ್ನ ಮಂಡಿಸ್ತಾ ಜೀವವೇ ಬ್ರಹ್ಮ ಅನ್ನೋದು ಹೇಗೆ ಸಿದ್ಧವಾಗತ್ತೆ, ಈ ಏಕತೆಯು ಪ್ರತ್ಯಕ್ಷ ಜ್ಞಾನದಿಂದಲಾಗ್ಲಿ ಅಥವಾ ಅನುಮಾನದಿಂದಲಾಗ್ಲಿ ಸಿದ್ಧವಾಗೋದಿಲ್ಲ, ಶ್ರುತಿ ಪ್ರಮಾಣದಿಂದಲೂ ಸಿದ್ಧವಾಗೋದಿಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ತತ್ವಮಸಿ ವಾಕ್ಯದಲ್ಲಿ ಜೀವನೇ ಪರಬ್ರಹ್ಮ ಅನ್ನೋ ಅರ್ಥವೇನೋ ಕಾಣುತ್ತೆ ನಿಜ, ಆದರೆ ವೇದೋಕ್ತ ಕರ್ಮಗಳಿಗೆ ಕರ್ತೃವಾಗಿರುವಂತಹ ಜೀವ ಪರಮಾತ್ಮ ಅಂತ ಹೇಳೋದು ಯುಕ್ತವಾಗೋದಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವಿಗೂ ತಾನು ಈಶ್ವರ ಅಲ್ಲ ಅನ್ನೋದು ಸ್ವತಃ ತಿಳಿದಿರುತ್ತೆ. ಆದ್ರಿಂದಲೇ ಪ್ರತ್ಯಕ್ಷವಾಗಿ ನಮ್ಮ ಅನುಭವಕ್ಕೆ ವಿರೋಧವಾಗಿರೋದ್ರಿಂದ ಈ ವಾಕ್ಯವು ಜೀವ ಅಥವಾ ಬ್ರಹ್ಮರ ಏಕತೆಯನ್ನ ಸ್ಥಾಪಿಸಲಾರದು ಅಂತ ವಿಶ್ವರೂಪರು ಹೇಳ್ತಾರೆ. ಆಗ ಶಂಕರರು ಹೇಳ್ತಾರೆ, ಪಂಡಿತವರ್ಯರೇ, ಪ್ರತ್ಯಕ್ಷ ಜ್ಞಾನ ಅನ್ನೋದು ಯಾವಾಗಲೂ ವಿಷಯ ಮತ್ತು ಇಂದ್ರಿಯಗಳ ಸಂಬಂಧವನ್ನು ಅವಲಂಬಿಸಿರುತ್ತೆ. ಪ್ರತ್ಯಕ್ಷ ಪ್ರಮಾಣವು ಅವಿದ್ಯೆಯಿಂದ ಆವರಿಸಲ್ಪಟ್ಟಂತಹ ಜೀವ ಮತ್ತು ಮಾಯೆಯಿಂದ ಆವರಿಸಲ್ಪಟ್ಟಂತಹ ಈಶ್ವರ ಇವರಲ್ಲಿ ಭೇದವನ್ನು ತೋರಿಸುತ್ತೆ. ತತ್ವಮಸಿ ಅನ್ನೋ ಮಹಾವಾಕ್ಯ ಅವಿದ್ಯೆ ಮತ್ತು ಮಾಯೆಯಿಂದ ಅತೀತವಾದಂತಹ ಆತ್ಮ ಮತ್ತು ಬ್ರಹ್ಮದ ಅಭೇದವನ್ನು ತೋರಿಸುತ್ತೆ, ಅದ್ರ ಬಗ್ಗೆ ತನ್ನ ಒಲವನ್ನು ತೋರಿಸುತ್ತೆ, ಸಾರುತ್ತೆ ಅಂತ ವಿವರಿಸ್ತಾರೆ. ಮತ್ತೆ ಮುಂದುವರಿಸ್ತಾರೆ, ಪ್ರತ್ಯಕ್ಷದ ಆಶ್ರಯವು ಅವಿದ್ಯಾವೃತವಾದಂತಹ ಜೀವ ಮತ್ತು ಮಾಯಾವೃತವಾದಂತಹ ಈಶ್ವರ, ಶ್ರುತಿಯ ಆಶ್ರಯ ವಿಶುದ್ಧವಾದ ಅವಿದ್ಯೆಯಿಂದ ಮುಕ್ತನಾದಂತಹ ಆತ್ಮ ಮತ್ತು ಮಾಯೆಯಿಂದ ಮುಕ್ತನಾದಂತಹ ಬ್ರಹ್ಮ ಅಂತ ಆಚಾರ್ಯರು ಪ್ರತಿಪಾದಿಸ್ತಾರೆ. ಆಗ ವಿಶ್ವರೂಪರು ಹೇಳ್ತಾರೆ, ಆಚಾರ್ಯ, ಅನುಮಾನದಿಂದ ತಾವು ಹೇಳ್ತಾ ಇರೋ ಅಭೇದ ಸಿದ್ಧವಾಗೋದಿಲ್ಲ. ಬ್ರಹ್ಮ ಅನ್ನೋನು ಸರ್ವಜ್ಞ, ಜೀವ ಅನ್ನೋನು ಅಲ್ಪಜ್ಞ. ಸಾಧಾರಣವಾಗಿರುವಂತಹ ಘಟ ಹೇಗೆ ಬ್ರಹ್ಮನಿಂದ ಬೇರೆಯಾಗಿದೆಯೋ ಹಾಗೇನೆ ಸರ್ವಜ್ಞನಾಗದಿರೋ ಜೀವನು ಕೂಡ ಬ್ರಹ್ಮನಿಂದ ಭಿನ್ನನಾಗಿದ್ದಾನೆ. ಅನುಮಾನ ಪ್ರಮಾಣವು ಜೀವ ಮತ್ತು ಬ್ರಹ್ಮರ ಭೇದವನ್ನ ಸ್ಪಷ್ಟಪಡಿಸುತ್ತಲ್ವೇ ಅಂತ ಕೇಳ್ತಾರೆ. ಆಗ ಶಂಕರರು ಹೇಳ್ತಾರೆ, ಆಚಾರ್ಯ ವಿಶ್ವರೂಪರೇ, ಜೀವ ಮತ್ತು ಬ್ರಹ್ಮರಲ್ಲಿ ನಾವು ಕಾಣ್ತಿರುವಂತಹ ಈ ಭೇದ ಪಾರಮಾರ್ಥಿಕವಾ ಅಥವಾ ಕಾಲ್ಪನಿಕವಾ? ಜೀವನ ಅಲ್ಪಜ್ಞತ್ವಕ್ಕೆ, ಅಸರ್ವಜ್ಞತ್ವಕ್ಕೆ ಅವನಿಗೆ ಉಪಾಧಿಯಾಗಿರುವಂತಹ ಅವಿದ್ಯೆನೇ ಕಾರಣವಾಗಿರುತ್ತೆ. ಹಾಗೆಯೇ ಈಶ್ವರನ ಸರ್ವಜ್ಞತ್ವಕ್ಕೆ ಅವನ ಉಪಾಧಿಯಾದ ಮಾಯೆ ಕಾರಣವಾಗಿರುತ್ತೆ. ಈ ಔಪಾಧಿಕವಾದ ಭೇದವನ್ನು ನಾವು ಒಪ್ಕೋತೀವಿ, ಪಾರಮಾರ್ಥಿಕವಾದಂತಹ ಅಭೇದಕ್ಕೆ ಇದು ವಿರುದ್ಧ ಆಗೋದಿಲ್ಲ ಅಲ್ವಾ? ಈ ಭೇದ ಸತ್ಯವಾಗಿದ್ದ ಪಕ್ಷದಲ್ಲಿ ನೀವು ಕೊಟ್ಟಂತಹ ದೃಷ್ಟಾಂತ ಅಸಮಂಜಸವಾಗುತ್ತೆ. ಭೇದ ಅನ್ನೋದು ಕಾಲ್ಪನಿಕವಾಗಿದ್ದರೆ ಈ ಭೇದವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಶ್ರುತಿಯ ಅವಶ್ಯಕತೆನೇ ಇರೋದಿಲ್ಲ ಅಲ್ವೇ ಅಂತ ಪ್ರಶ್ನಿಸ್ತಾರೆ. ವಿಶ್ವರೂಪರು ಶಂಕರರ ಮಾತನ್ನು ಒಪ್ಕೊಳ್ತಾರೆ. ಯತಿವರ್ಯರೇ, ಶ್ರುತಿಯಲ್ಲಿ ಜೀವ ಬ್ರಹ್ಮರ ಏಕತೆಗೆ ವಿರೋಧ ಇರೋದಿಲ್ಲ ಅಂತ ಹೇಳ್ತಾರೆ. ಶಂಕರರು ಶಾಸ್ತ್ರಗಳಿಂದ ವಿಪುಲವಾದ ಆಧಾರಗಳನ್ನು ಕೊಡ್ತಾರೆ. ವಿಶ್ವರೂಪರ ಮಾತು ಸರಿಯಲ್ಲ ಅಂತಲೂ ಸ್ಪಷ್ಟಪಡಿಸ್ತಾರೆ. ಸರ್ವಂ ಖಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಸರ್ವಮೇತದ್ ಬ್ರಹ್ಮ, ಅಯಮಾತ ಬ್ರಹ್ಮ, ಪುರುಷ ಏವೇದಗಂ ಸರ್ವಂ, ಏಕಾತ್ಮ ಪ್ರತ್ಯಯ ಸಾರಂ, ಆತ್ಮೈವೇದಂ ಸರ್ವಂ, ನತು ದ್ವಿತೀಯಮಸ್ತಿ, ಪುರುಷ ಏವೇದಗ್ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ವಾಚಾರಂಭಣಂ ವಿಕಾರೋ ನಾಮಧೇಯಂ, ಮೃತಿಕಾ ಇತ್ಯೇವ ಸತ್ಯಂ, ನೇಹನ ನಾಸ್ತಿ ಕಿಂಚನ. ಹೀಗೆ ಅನೇಕ ಆಧಾರಗಳನ್ನು ಶ್ರುತಿಯಿಂದ ಎತ್ತಿ ತೋರಿಸ್ತಾ ಜೀವ ಬ್ರಹ್ಮರ ಅಭೇದವನ್ನ, ಏಕತೆಯನ್ನ ಶಂಕರರು ಪ್ರತಿಪಾದಿಸ್ತಾರೆ. ವಿಶ್ವರೂಪರು ಮುಂಡಕೋಪನಿಷತ್ತಿನ ಮಂತ್ರವೊಂದನ್ನು ಉದಾಹರಿಸ್ತಾರೆ. ಈ ಮಂತ್ರದಲ್ಲಿ ಜೀವ ಮತ್ತು ಬ್ರಹ್ಮರ ಭೇದ ಸ್ಪಷ್ಟವಾಗಿದೆಯಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದು, ದ್ವಾಸುಪರ್ಣ ಸಯುಜ ಸಖಾಯ ಸಮಾನ ವೃಕ್ಷಂ ಪರಿಶಸ್ವ ಜಾತೆ, ತಯೋರನ್ಯಂ ಪಿಪ್ಪಲಂ ಸ್ವಾದು ಅತ್ತಿ, ಅನಶ್ನನನ್ಯೋ ಅಭಿಜಾಕ ಶೀತಿ.
ಶಂಕರರು ಈ ಮಂತ್ರದ ಅರ್ಥವನ್ನು ಹೀಗೆ ವಿವರಿಸ್ತಾರೆ. ಪಂಡಿತ ಶ್ರೇಷ್ಠರೇ, ಈ ಮಂತ್ರದಲ್ಲಿ ತೋರಿ ಬರೋದು ಬುದ್ಧಿ ಮತ್ತು ಪುರುಷ ಇವರ ಭೇದವೇ ಹೊರತು ಜೀವ ಮತ್ತು ಈಶ್ವರರ ಭೇದವಲ್ಲ. ಕರ್ಮ ಫಲವನ್ನು ಇಲ್ಲಿ ಭೋಗಿಸ್ತಾ ಇರೋದು ಬುದ್ಧಿಯಿಂದ ಭಿನ್ನನಾದವನು ಪುರುಷ. ಆತನಿಗೆ ಸುಖ ದುಃಖ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ವಿಶ್ವರೂಪರು ಈ ವಾದವನ್ನು ವಿರೋಧಿಸ್ತಾರೆ. ಶಂಕರರು ತಮ್ಮ ವಾದವನ್ನು ಪುಷ್ಟೀಕರಿಸ್ತಾ ಹೇಳ್ತಾರೆ. ಪೈಂಗ್ಯ ರಹಸ್ಯ ಬ್ರಾಹ್ಮಣದ ಆಧಾರವನ್ನು ತೋರಿಸ್ತಾರೆ. ಸ್ವಪ್ನದ ಅನುಭವವನ್ನು ಹೊಂದಿರೋ ಬುದ್ಧಿ, ಶರೀರದಲ್ಲಿ ಸಾಕ್ಷಿಯಾಗಿರುವಂತಹ ಆತ್ಮ ಎರಡು ಬೇರೆ ಬೇರೆಯಾಗಿವೆ ಅಂತ ಹೇಳ್ತಾರೆ. ವಿಶ್ವರೂಪರು ಪ್ರಶ್ನೆ ಮಾಡ್ತಾರೆ, ಅಚೇತನವಾದ ಬುದ್ಧಿ ಕರ್ಮಫಲವನ್ನು ಭೋಗಿಸೋದು ಹೇಗೆ ಸಾಧ್ಯ ಅಂತ. ಆಗ ಆಚಾರ್ಯರು ಹೇಳ್ತಾರೆ, ಕಬ್ಬಿಣದ ತುಂಡು ಸುಡುತ್ತೆ ಅಂತ ನಾವು ಹೇಳೋದಿಲ್ವೇ? ಹಾಗೆ ಕಬ್ಬಿಣಕ್ಕೆ ಸ್ವತಃ ಸುಡೋ ಗುಣ ಇಲ್ಲ ಅಂತ ನಮಗೆ ಗೊತ್ತಿಲ್ವಾ? ಅದು ಬೆಂಕಿಯ ಸಂಪರ್ಕದಿಂದ ಕಾದು ಸುಡೋ ಹಾಗಾಗತ್ತಲ್ವಾ? ಹಾಗೆ ಬುದ್ಧಿ ಕೂಡ ಫಲವನ್ನು ಭೋಗಿಸುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ವಿಶ್ವರೂಪರು ಕಠೋಪನಿಷತ್ತಿನ ಒಂದು ಮಂತ್ರವನ್ನು ಉದ್ಧರಿಸ್ತಾರೆ. ಋತಂ ಪಿಬತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾ ತಪೋ ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೋ ಚ ಶ್ರೀಣಾಚಿಕೇತಾಹ. ಸುಕೃತ ಕರ್ಮಗಳಿಂದ ದೊರಕುವಂತಹ ಲೋಕದಲ್ಲಿ ಪರಮಶ್ರೇಷ್ಠವಾದಂತಹ ಅಲ್ಲಿರೋ ಗುಹೆಯಲ್ಲಿ ಋತುವನ್ನು ಸ್ವಾದಿಸ್ತಾ ಇಬ್ಬರು ಪ್ರವೇಶ ಮಾಡ್ತಾರೆ. ಬ್ರಹ್ಮವಿದರು ಅವರನ್ನ ನೆರಳು ಮತ್ತು ಬೆಳಕು ಅಂತ ಕರೀತಾರೆ. ಪಂಚಾಗ್ನಿ ಹೋತ್ರಗಳು 3 ನಚಿಕೇತಾಗ್ನಿಯನ್ನು ಉಪಾಸಿಸುವರು ಆದ ಅವರನ್ನ ನೆರಳು ಬೆಳಕು ಅಂತಲೇ ಕರೀತಾರೆ. ಈ ನೆರಳು ಮತ್ತು ಬಿಸಿಲುಗಳಲ್ಲಿ ಯಾವ ವಿಧವಾದಂತಹ ಭೇದವಿದೆಯೋ ಅದೇ ರೀತಿಯೇ ಜೀವ ಮತ್ತು ಈಶ್ವರರಲ್ಲಿರೋ ಭೇದವನ್ನ ಈ ಮಂತ್ರ ಸೂಚಿಸುತ್ತೆ ಅಲ್ವೇ ಅಂತ ಹೇಳ್ತಾರೆ. ಆಗ ಆಚಾರ್ಯ ಶಂಕರರು ಹೇಳ್ತಾರೆ, ನೀವು ಹೇಳಿದ್ದು ಸರಿ, ಆದರೆ ನೀವು ಉದಾಹರಣೆ ಕೊಟ್ಟಂತಹ ಈ ಶ್ರುತಿ ನಮ್ಮ ಸಿದ್ಧಾಂತಕ್ಕೆ ಬಾಧಕ ಆಗೋದಿಲ್ಲ. ಇದು ಲೋಕಪ್ರಸಿದ್ಧವಾದಂತಹ ಭೇದವನ್ನು ತೋರಿಸುತ್ತೆ ಹೊರತು ಈ ಭೇದವೇ ಸತ್ಯ ಅಂತ ತಿಳಿಸೋದಿಲ್ಲ. ಭೇದವು ಈ ವ್ಯಾವಹಾರಿಕ ಜಗತ್ತಲ್ಲಿ ಎಲ್ಲ ಕಡೆನೂ ಕಾಣುತ್ತೆ. ಅದನ್ನು ಸ್ಥಾಪಿಸೋಕ್ಕೆ ಸಿದ್ಧಪಡಿಸೋಕ್ಕೆ ನಮಗೆ ಶ್ರುತಿಯ ಸಹಾಯ ಬೇಕಾಗುತ್ತ್ಯಾ? ಶ್ರುತಿ ಈ ಭೇದವನ್ನು ಸಾರಿಸೋಕ್ಕೆ ಪ್ರಯಾಸ ಪಡಬೇಕಾ? ಶ್ರುತಿಯು ಅಪೂರ್ವವಾದ ವಸ್ತುವನ್ನು ಪ್ರತಿಪಾದಿಸೋಕ್ಕೆ ಹೊರಟಿದೆ ಅಲ್ವಾ? ಈ ಅಪೂರ್ವವಾದದ್ದೇನು ಅಂದರೆ ಜೀವ ಬ್ರಹ್ಮಗಳ ಅಭೇದ ಪ್ರತಿಪಾದನೆಯ ಹೊರತು ಭೇದದ ವರ್ಣನೆ ಅಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಹೀಗೇನೆ ಬೆಳೀತಾ ಬಂದ ವಾದ ಪ್ರತಿವಾದಗಳು ಒಂದು ನಿಲುಗಡೆಗೆ ಬಂದು ಮುಟ್ಟುತ್ತವೆ. ಸಭೆಯಲ್ಲಿದ್ದ ವಿದ್ವಾಂಸರೆಲ್ಲರೂ ಈ ವಾದ ವಿವಾದವನ್ನು ಕೇಳ್ತಾ ತಮ್ಮಲ್ಲೂ ವಿಚಾರ ವಿನಿಮಯ ಮಾಡ್ತಾ ಇರ್ತಾರೆ. ಯಾವುದು ಸರಿ ಯಾರದು ಸರಿ ಅಂತ ತಮ್ಮಲ್ಲಿ ನಿರ್ಧಾರ ಮಾಡ್ತಾ ಇರ್ತಾರೆ. ದಿನಕ್ಕೂ ಶಂಕರರ ಮೇಲುಗೈ ಆಗ್ತಾ ಹೋಗುತ್ತೆ. ವಿಶ್ವರೂಪರಿಗೆ ಈಗ ವಾದ ಮಾಡುವಂತಹ ಅಪೇಕ್ಷೆ ಪೂರ ನಷ್ಟವಾಗಿರುತ್ತೆ. ಅವರ ಮನಸ್ಸಿನಲ್ಲಿ ಇದ್ದಂತಹ ಸಂದೇಹಗಳಿಗೆ ಶಂಕರರಿಂದ ಪರಿಹಾರ ಕೇಳಬೇಕು ಅನ್ನೋ ಒಂದು ಅಪೇಕ್ಷೆ ಮೂಡ್ತಾ ಹೋಗಿರುತ್ತೆ. ಅವರು ತಮ್ಮ ಮನಸ್ಸಿನಲ್ಲಿ ಇದ್ದಂತಹ ಅನುಮಾನಗಳನ್ನೆಲ್ಲ ಎತ್ತಿ ಒಂದೊಂದಾಗಿ ಹೊರಹಾಕ್ತಾ ಬರ್ತಾರೆ. ಆಚಾರ್ಯ ಶಂಕರರು ಅವುಗಳನ್ನು ಒಂದೊಂದನ್ನು ಎಳೆಯಾಗಿ ಬಿಡಿಸಿ ಸಂದೇಹ ಸಂಶಯಗಳನ್ನು ಪರಿಹರಿಸ್ತಾ ಹೋಗ್ತಾರೆ. ವಿಶ್ವರೂಪರಿಗೆ ಈಗ ತಮ್ಮ ಜೀವನದ ದಾರಿ ನಿಚ್ಚಳವಾಗಿ ಕಾಣುತ್ತೆ. ಇಲ್ಲಿವರೆಗೂ ತಾವು ನಂಬಿಕೊಂಡು ಬಂದಿದ್ದಂತಹ ಕರ್ಮ, ಸಂತತಿ, ಐಶ್ವರ್ಯ ಇವು ಯಾವುವು ಬಾಳಗುರಿಯಾದ ಮೋಕ್ಷಕ್ಕೆ ಒಯ್ಯಲಾರವು. ಈ ಕರ್ಮ ಬಂಧನದಿಂದ ಆಚೆಗೆ ತ್ಯಾಗಪಥಕ್ಕೆ ತಾನಿನ್ನ ಪರಿಷ್ಕ್ರಮಣ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ವಿಶ್ವರೂಪರು ತಾವು ವಾದದಲ್ಲಿ ಪರಾಜಿತರಾದೆ ಅಂತ ಖಿನ್ನರಾಗೋದಿಲ್ಲ. ಅವರ ಮನಸ್ಸಿನಲ್ಲಿ ಇನ್ನೊಂದು ಅನುಮಾನ ಕುಟುಕ್ತಾ ಇರುತ್ತೆ. ಜೈಮಿನಿ ಮಹರ್ಷಿಗಳು ಪ್ರತಿಪಾದಿಸಿರುವಂತಹ ಕರ್ಮ ಮೀಮಾಂಸೆ ಹಾಗಾದರೆ ವ್ಯರ್ಥವಾ? ವೇದಾರ್ಥಗಳನ್ನು ಪ್ರತಿಪಾದನೆ ಮಾಡೋಕ್ಕೋಸ್ಕರನೇ ಮೀಮಾಂಸಾ ಸೂತ್ರಗಳನ್ನು ರಚಿಸಿರೋ ಜೈಮಿನಿಗಳ ದಿಟವಾದ ಆಶಯ ಏನು ಅಂತ ತಮ್ಮ ಕೊನೆಯ ಈ ಅನುಮಾನವನ್ನು ವಿಶ್ವರೂಪರು ಶಂಕರರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಭಗವತ್ಪಾದರು ವಿಶ್ವರೂಪರ ಅನುಮಾನವನ್ನು ಪರಿಹರಿಸ್ತಾ ಹೇಳ್ತಾರೆ, ಆಚಾರ್ಯ ವಿಶ್ವರೂಪರೇ, ಶ್ರೀ ಜೈಮಿನಿ ಮಹರ್ಷಿಗಳ ಸಿದ್ಧಾಂತದಲ್ಲಿ ಎಲ್ಲೂ ಅಪಸಿದ್ಧಾಂತ ಅನ್ನೋದಿಲ್ಲ. ಎಲ್ಲ ವೇದಗಳಿಗೂ ಪರಮಾತ್ಮ ತತ್ವವೇ ತಾತ್ಪರ್ಯ. ಪರಬ್ರಹ್ಮ ತತ್ವದ ಪ್ರತಿಪಾದನೆ
ಜೈಮಿಗಳ ಅಭಿಪ್ರಾಯ ಕೂಡ ಆಗಿದೆ. ಚಿತ್ತಶುದ್ಧಿಯಾದವರಿಗೆ ಮಾತ್ರ ಈ ತತ್ವ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಚಿತ್ತಶುದ್ಧಿಗೆ ಮೊದಲು ಕರ್ಮವು ಮುಖ್ಯ ಅಂತ ವೇದದಲ್ಲಿ ವಿಧಾಯಕ ಮಾಡಲ್ಪಟ್ಟಿದೆ. ವೇದವಿಹಿತವಾದ ಕರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಆಚರಣೆ ಮಾಡಿದ್ರೆ, ಜೊತೆಗೆ ಫಲಾಪೇಕ್ಷಣೆ ಇಲ್ಲದೆ ಕರ್ಮ ಮಾಡಿದ್ರೆ ಅದರಿಂದಲೇ ಚಿತ್ತಶುದ್ಧಿ ದೊರಕುತ್ತೆ. ಈ ಚಿತ್ತಶುದ್ಧಿನೇ ಬ್ರಹ್ಮಜ್ಞಾನಕ್ಕೆ ಸೋಪಾನವಾದದ್ದು. ಆದ್ದರಿಂದಲೇ ಜೈಮಿನಿ ಮಹರ್ಷಿಗಳು ಕರ್ಮ ಮೀಮಾಂಸೆಯಲ್ಲಿ ವೈದಿಕ ಕರ್ಮಾಚರಣೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ವಿವರಿಸ್ತಾರೆ. ಇದನ್ನೆಲ್ಲ ಕೇಳಿ ವಿಶ್ವರೂಪರ ಮನಸ್ಸು ಮೋಡವಿಲ್ಲದ ಆಕಾಶದ ಹಾಗೆ ನಿರ್ಮಲವಾಗುತ್ತೆ. ಅವರು ಭಗವತ್ಪಾದರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೆ. ತಮ್ಮನ್ನು ಅನುಗ್ರಹಿಸಿ ಜ್ಞಾನ ಮಾರ್ಗವನ್ನು ತೋರಿಸ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದೆಲ್ಲವನ್ನು ಸತತವಾಗಿ ಗಮನಿಸ್ತಿದ್ದಂತಹ ಪಂಡಿತ ಮಂಡಳಿ ಉಘೆ ಉಘೆ ಅನ್ನತ್ತೆ. ಸಭಾಧ್ಯಕ್ಷಿಣಿಯಾಗಿದ್ದ ಉಭಯ ಭಾರತಿ ದೇವಿಯವರು ಇಬ್ಬರು ವಿದ್ವಾಂಸರ ವಾದಗಳನ್ನು ಸಮಗ್ರವಾಗಿ ಕೇಳಿರ್ತಾರೆ. ಶ್ರುತಿ ಮೂರ್ಧನ್ಯ ಅನಿಸಿರುವಂತಹ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾಗಿರುವಂತಹ ಜ್ಞಾನ ಮಾರ್ಗವೇನೆ ಮೋಕ್ಷಕ್ಕೆ ಸಾಧನೆ ಅಂತ ಆಕೆ ಸ್ಪಷ್ಟವಾಗಿ ತಮ್ಮ ನಿರ್ಣಯವನ್ನು ಹೇಳಿಬಿಡ್ತಾರೆ. ವಿದ್ವಾಂಸರ ಸಭೆ ಈ ನಿರ್ಣಯವನ್ನು ಹರ್ಷೋದ್ಗಾರಗಳಿಂದ ಸ್ವಾಗತ ಮಾಡುತ್ತೆ. ಇಲ್ಲಿವರೆಗೂ ಪ್ರತಿದಿನವೂ ಶಂಕರರನ್ನು ಭಿಕ್ಷೆಗೆ ದಯಮಾಡಿಸಬೇಕು ಅಂತ ವಿಶ್ವರೂಪರ ವೈಶ್ವದೇವಕ್ಕೆ ಆಗಮಿಸಬೇಕು ಅಂತ ಆಹ್ವಾನಿಸ್ತಿದ್ದಂತಹ ಆ ದೇವಿಯವರು ಈ ದಿನ ಇಬ್ಬರನ್ನು ಅತ್ಯಂತ ಗೌರವಾದರಗಳಿಂದಲೇ ಇಬ್ಬರು ಭಿಕ್ಷೆಗೆ ದಯಮಾಡಿಸ್ಬೇಕು ಅಂತ ಆಹ್ವಾನಿಸ್ತಾರೆ. ಆಕೆಯ ಈ ಧೀಮಂತ ನಡವಳಿಕೆ ವಿದ್ವತ್ ಸಮೂಹಕ್ಕೆ ತುಂಬ ಮೆಚ್ಚುಗೆ ಆಗುತ್ತೆ. ಮಾಹಿಷ್ಮತಿ ನಗರದ ಸುತ್ತಮುತ್ತಲಿನ ಅಗ್ರಹಾರಗಳಿಂದ ಬಂದಿದ್ದಂತಹ ವಿದ್ವಾಂಸರೆಲ್ಲರೂ ಈ ಅಪೂರ್ವವಾದ ಶಾಸ್ತ್ರಾರ್ಥ ಸಭೆಯನ್ನು ಕುರಿತು ತಮ್ಮ ಮೆಚ್ಚುಗೆಯನ್ನು ತೋರ್ತಾರೆ. ಶಾಸ್ತ್ರಾರ್ಥದಲ್ಲಿ ಶಂಕರಾಚಾರ್ಯರು ತೋರಿದಂತಹ ಪ್ರತಿಭೆ, ಪೂರ್ವೋತ್ತರ ಮೀಮಾಂಸೆಗಳಲ್ಲಿ, ಕರ್ಮಕಾಂಡ, ಜ್ಞಾನಕಾಂಡಗಳಲ್ಲಿ ಅವರಲ್ಲಿದ್ದಂತಹ ಪಾಂಡಿತ್ಯ ಮತ್ತು ವಿವಿಧ ದರ್ಶನಗಳನ್ನು ಅವರು ಕೂಲಾಂಕುಷವಾಗಿ ವಿಮರ್ಶಿಸಿ ಸಮನ್ವಯಗೊಳಿಸಿದ್ದು ಇವೆಲ್ಲವನ್ನು ಪಂಡಿತರು ಮೆಚ್ಚಿಕೊಳ್ತಾರೆ. ಚತುರ್ವೇದಗಳನ್ನು ಹಿಂದೆ ವಿಂಗಡಿಸಿದ್ದ ವ್ಯಾಸರೇನೆ ಈಗ ಶಂಕರರಾಗಿ ಬಂದಿದ್ದಾರೆ ಅಂತ ಅಂದ್ಕೊಳ್ತಾರೆ. ಹಲವಾರು ಜನ ಪಂಡಿತರು ಅವರನ್ನು ಸಾಕ್ಷಾತ್ ದಕ್ಷಿಣಾಮೂರ್ತಿಯ ಅವತಾರ ಅಂತೂ ಹೇಳ್ತಾರೆ. ಮತ್ತೆ ಕೆಲವರು ಪರಶಿವನಿಗೆ ಆತ್ಮತತ್ವವನ್ನು ಬೋಧನೆ ಮಾಡಿದ್ದ ಶ್ರೀ ಸುಬ್ರಹ್ಮಣ್ಯನೇ ಈಗ ಶಂಕರರಾಗಿ ಬಂದಿದ್ದಾನೆ ಅಂತ ಅಂದ್ಕೊಳ್ತಾರೆ. ಇವರೊಂದು ಓಡಾಡುವಂತಹ ಜ್ಞಾನನಿಧಿ ಅಂತ ಬಹಳಷ್ಟು ಜನ ವೃದ್ಧ ವಿದ್ವಾಂಸರು ಹೇಳ್ತಾರೆ. ಇಂಥವರಿಂದ ಲೋಕಕ್ಕೆ ಶಾಂತಿ ಸಮಾಧಾನ ಅಂತ ಬಹುಜನ ಹೇಳ್ತಾರೆ. ವಸಂತವಲ್ಲೋಕಹಿತಂ ಚರಂತಿ ಅಂತ ಆಚಾರ್ಯರನ್ನ ಕೊಂಡಾಡ್ತಾರೆ. ವಿಶ್ವರೂಪರ ಮುಂದಿನ ದಾರಿ ನಿಚ್ಚಳವಾಗಿರುತ್ತೆ. ಅವರು ಅದನ್ನು ಕುರಿತು ಚರ್ಚೆಯ ಸಮಯಕ್ಕೆ ಪತ್ನಿ ಜೊತೆ ನಿರ್ಣಯ ಮಾಡೋಕ್ಕೆ ನಿರ್ಧಾರವನ್ನು ಕೈಗೊಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.